गंगासुतोहुतपावकानदः एकवर्णो सुवर्णा वा सुवर्णो मनोहरः अग्निगर्भोषमित्रभोष्यरेताम् मायाधरो महामहेश शंकरात्मजः देवस्वामी गणस्वामी सर्वस्वामी सनातनः अनंत ನಕ್ಷತ್ರ ವಿಶೇಷವಾಗಿ ಎಲ್ಲರೂ ಸೇರಿ ಸಾಮೂಹಿಕವಾಗಿ ಅಶ್ಲೇಷ ಪೂಜೆ ಸೇವೆಯನ್ನೆಲ್ಲ ಮಾಡಿಸಿಕೊಂಡಿದ್ದೇವೆ. ಆ ಮಾಡಿಸಿಕೊಂಡಂತಹ ಸೇವೆಯನ್ನು ಆ ಸುಬ್ರಹ್ಮಣ್ಯೇಶ್ವರ ನಾಗರಾಜನ್ನು ಸ್ವೀಕರಿಸಿ ಇಲ್ಲಿ ಬರುವಂತಹ ಸಮಸ್ತ ದೋಷಗಳನ್ನು ಪರಿಹರಿಸಿ ಹಾಗೆ ಆಯುರಾರೋಗ್ಯ ಕೊಟ್ಟು ಹಾಗೆ ನೀವು ಮಾಡಿದ್ದ ರಾಹು ದಶಾಕಾಲದಲ್ಲಿ ಬರುವಂಥದ್ದು, ಶನಿ ದಶಾಕಾಲದಲ್ಲಿ ಹಾಗೆ ನಿಮ್ಮ ಸ್ಥಳದಲ್ಲಿ ಬರುವಂತಹ ನಾಗದೋಷಗಳು ಹಾಗೆ ಸಂತಾನ ಪ್ರಾಪ್ತಿಯಾಗಿ ಮಾಡಿದಂತು ಹಾಗೆ ನಿಮ್ಮ ಶರೀರದಲ್ಲಿ ಬರುವ ಸಮಸ್ತ ದೋಷಗಳನ್ನೆಲ್ಲ ಪರಿಹರಿಸಿ ಆಯುರಾರೋಗ್ಯವನ್ನು ಕೊಟ್ಟು ನಿಮಗೆ ನಿಮ್ಮ ಕುಟುಂಬಕ್ಕಾಗಿ ನನ್ನ ಸ್ಥಳಕ್ಕಾಗಿ ಬರುವ ಸಮಸ್ತ ದೋಷಗಳೆಲ್ಲ ಪರಿಹರಿಸಿ ಆಯುರಾರೋಗ್ಯ ಕೊಟ್ಟು
ಎಷ್ಟೋ ಮಕ್ಕಳ ವಿದ್ಯಾಭ್ಯಾಸವನ್ನು ಶ್ರೇಷ್ಠ ಮಾಡುವ ಹಾಗೆ ಆ ಸುಬ್ರಹ್ಮಣ್ಯೇಶ್ವರ ನಾಗರಾಜನಲ್ಲಿ ಮಾಡುವಂಥ ಪ್ರಾರ್ಥನೆ. ನಾಗರಾಜ ಪದೇನ್ನಾಮಾನಂದೋ ನಾಮರಾಕ್ಷಸ ವಿಷ್ಣು ಬೇಲಾತ್ಮನೇ ದುಭ್ಯನ್ ನಾಗರಾಜಾಯ ನಾಗರಾಜ ಮಹಾಶೇಷಾಯ ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ. ಪ್ರಾರ್ಥನೆಂಚ ನಾಗರಾಜ ಮಹಾಶೇಷಾಯ ಯಾನಿ ಕಾನಿ ಗದಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಶ್ರೀ ಕುಮಾರಮಂಗಲ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನ, ಕುಮಾರಮಂಗಲ. ಇಲ್ಲಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಒಟ್ಟಿಗೆ ಶಾಸ್ತ್ರವು ನೆಲೆನಿಂತಿದ್ದಾನೆ. ಹಾಗೆ ಇಲ್ಲಿ ವಿಶೇಷವಾದ ಆಶ್ಲೇಷ ಬಲಿ ಕಾರ್ಯಕ್ರಮ. ತಿಂಗಳ ಆಶ್ಲೇಷ ಬಲಿ ದಿನ ಇಲ್ಲಿ ಸಾರ್ವಜನಿಕವಾಗಿ ಆಶ್ಲೇಷ ಬಲಿ ಮಾಡುವ ಸಂಪ್ರದಾಯ. ಹಾಗೆ ಅನೇಕ ಭಕ್ತಾದಿಗಳಿಗೆ ಆ ಸಂದರ್ಭದಲ್ಲಿ ಆಶ್ಲೇಷ ಬಲಿ ಸೇವೆ ಮಾಡುವ ಅನುಕೂಲ. ಒಂದು ಕಾಲದಲ್ಲಿ 2, 4, 10, 15, 20, 100 ಇದ್ದ ಆಶ್ಲೇಷ ಬಲಿ ಸೇವೆಗಳು ಈ ಆಶ್ಲೇಷ ಬಲಿಯ ದಿನ ಇಂದಿಗೆ ಒಂದು 170, 200, 250ರವರೆಗೆ ಹೋಗ್ತಾ ಇದೆ. ಭಕ್ತಾದಿಗಳಿಗೆ ಏನು ಅವರ ಕಷ್ಟಕಾಮನೆಗಳಿಗೆ ಸಂಕಲ್ಪಿಸಿದಂತೆ ಬಂದು ಸೇವೆ ಕೈಗೊಳ್ಳುತ್ತಾರೆ. ಹಾಗೆ ಕೈಗೊಂಡ ಸೇವೆಯಿಂದ ಅನುಕೂಲವಾಗಿ ಕಂಕಣಭಾಗ್ಯವೋ, ಪುತ್ರ ಸಂತಾನಕ್ಕೋ, ಚರ್ಮ ರೋಗಕ್ಕೋ, ಹೀಗೆ ಹಲವು ಸಂಕಷ್ಟದಲ್ಲಿ ನಂಬಿಕೊಂಡ ಸೇವೆಯನ್ನು ತೀರಿಸಿದ ಉದಾಹರಣೆಗಳು ಅದೆಷ್ಟೋ ಇವೆ. ಮಕ್ಕಳಾಗದವರಿಗೆ ಒಂದು ಮಂಡಲ ಪರ್ಯಂತ, ಅರ್ಧ ಮಂಡಲ ಪರ್ಯಂತ ಹೀಗೆ ಸೇವೆಗೊಂಡು ಆ ಮನೋಸಂಕಲ್ಪ ಈಡೇರಿಸಿದ ಉದಾಹರಣೆಗಳು ಇನ್ನೆಷ್ಟೋ ಇವೆ. ಹಾಗೆ ಇಲ್ಲಿಯ ಐತಿಹ್ಯ ಪುರಾತನದ್ದು ಅದೆಷ್ಟೋ ಸಿದ್ಧಿಸಿದ ಕೆಲಸಗಳು ಇಲ್ಲಿ ನಡೆದಿವೆ. ಒಂದು ತೀರ್ಥಕೆರೆ ಇದೆ. ತೀರ್ಥಕೆರೆಯ ಸಮೀಪ ಹುಲಿದನ ಕಲ್ಲಿದೆ. ಈ ಹುಲಿದನ ಒಂದು ಕಾಲದಲ್ಲಿ ಇಲ್ಲಿ ದೇವ ಸಾನ್ನಿಧ್ಯ ಉರುಹು ಎಂಬುದಾಗಿ ಪುರಾಣ ಹೇಳುತ್ತವೆ. ಈ ಒಂದು 8 ಮನೆಯವರಾಗಲಿ, ಆ ಕಾಲದ 8 ಮನೆಯವರು ನಡೆದುಕೊಂಡು ಹೋಗುವ ಆ ಸಂದರ್ಭದಲ್ಲಿ ಹುಲಿದನ ಇಲ್ಲಿ ಎರಡು ವೈರಿಗ ಪ್ರಾಣಿಗಳು ಅನ್ಯೋನ್ಯ ಸ್ನೇಹಮಯವಾಗಿ ಮಲಗಿಕೊಂಡಿರುವುದು ಖಂಡದಲ್ಲಿ. ಹಾಗೆ ಅದನ್ನು ಮುಂದುವರಿದಾಗ ಏನು ಇದು ಅಷ್ಟಮಂಗಲ ಪ್ರಶ್ನೆಯ ಕುರುಹಲ್ಯೋ ಅಥವಾ ದೈವಜ್ಞನ ಮುಖೇನೋ ಇಲ್ಲಿ ಹೀಗಿರುವ ಸಂಗತಿ ಆಗಬೇಕು ಎಂಬುದಾಗಿ ಆ ಅಪ್ಪಣೆ ಪ್ರಕಾರ ಇಲ್ಲಿ ದೇವಾಲಯ ನಿರ್ಮಿತಕ್ಕೆ ಕಾರಣವಾಯಿತು. ಯಾವುದೋ ರಾಜವಂಶದಿಂದ ಪ್ರಾರಂಭಿಸಿದ ಈ ಕೆಲಸ ಕಾರ್ಯಗಳೂ ಮುಂದೆ ಉಳಿದವರ ಮೊಕ್ತೇಸರತನವು ಮತ್ತು ಇಲ್ಲಿಯ ತಂತ್ರಿಗಳಾಗಿಯೂ ಅವರು ಸೇವೆ ಕೈಗೂಡಿಸಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಷಷ್ಠಿ ಉತ್ಸವ ಮಹೋತ್ಸವ ದೊಡ್ಡದು. ಈ ಷಷ್ಠಿ ಉತ್ಸವದಿಂದ ಯಾವುದಾದರೂ ಸರಕಾರದ ರಜೆ ನಿಮಿತ್ತ ಶನಿವಾರವೋ ಆದಿತ್ಯವಾರವೋ ಇನ್ನಿತರ ದಿನಗಳಲ್ಲಿ ಆದರೆ ರಜೆಯ ಕಾರಣದಿಂದ ಇಲ್ಲಿ ಭಕ್ತಾದಿಗಳು ಒಂದು 15,000 18,000 ಊಟ ಮಾಡಿ ಹೋದ ಹಿಂದಿನ ಕಲ್ಪನೆಯು ಇಲ್ಲಿ ಕಾರಣೀಭೂತವಾಗಿದೆ. ಈಗಿನ ದಿನಗಳು ಈಗ ಮುಂದೆ ಷಷ್ಠಿ ಉತ್ಸವಗಳೀತು. ಒಂದು 10 ಕ್ವಿಂಟಾಲ್ ಅಕ್ಕಿ ಬೆಂದು ಆ ಊಟವನ್ನು ಇಲ್ಲಿ ಉಂಡ ಮಹನೀಯರು ಅದೆಷ್ಟೋ ಜನ. ಅಂದು ರಾತ್ರಿ ಬಲಿ. ಹಾಗೆ ಇಲ್ಲಿ ಒಂದೇ ಬಲಿ. ಷಷ್ಠಿ ದಿವಸ ರಾತ್ರಿಗೆ ದೇವರ ಭೂತ ಬಲಿ ಇಲ್ಲಿ ಹೊರಡುತ್ತವೆ. ಬೆಡಿಕಟ್ಟೆಗೆ ಹೋಗಿ ಬೆಡಿ ಆಗಿ ನಂತರ ಶಯನ. ಮರುದಿವಸ ವಿಷ್ಣುಮೂರ್ತಿ ಭೂತ. ಹಾಗೆ ಒಳಗೆ ರಕ್ತೇಶ್ವರಿಯು ನೆಲನಿಂದ ಕುರುಹು ಇದೆ. ಅದು ತಂತ್ರಿವರಿಯವರ ನೇತೃತ್ವದಲ್ಲಿ ನಡೆಯುತ್ತಾ ಇರ್ತದೆ. ರಕ್ತೇಶ್ವರಿಗೆ ಇಲ್ಲಿ ಕೋಲ ಇಲ್ಲ, ಕೇವಲ ಅರ್ಘ್ಯಪಾದ್ಯ ಮಾತ್ರ. ಅಂತಹ ಕುಮಾರಮಂಗಲದಲ್ಲಿ ಈಗ ಅನ್ನದಾನ ಸೇವೆಯೂ ನಡೆಯುತ್ತಾ ಇದೆ. ಅದೆಷ್ಟೋ ವರ್ಷದಿಂದ 2007ನೇ ಇಸವಿಯಲ್ಲಿ ಕಲಶ ಆದ ನಂತರ ನಮ್ಮ ಕೊರೋನಾ ಟೈಮಲ್ಲಿ ಒಮ್ಮೆ ಕಲಶದ ಸಮಯ ಬಂತು. ಆ ಟೈಮಲ್ಲಿಯೂ ಒಮ್ಮೆ ಕಲಶ ಆಗಿದೆ ದೇವರಿಗೆ. ಅದರ ನಂತರ ಈಗ ಕೆಲವು ಕೆಲಸ ಕಾರ್ಯಗಳು ಬಾಕಿ ಇರುವುದರಿಂದ ಒಂದು ಸಮಿತಿ ರೂಪೀಕರಣಗೊಂಡು ಆ ಕೆಲಸ ಕಾರ್ಯದ ಬಗ್ಗೆ ಜಾಗೃತಕರಾಗಿ ಇನ್ನೊಮ್ಮೆ ಜೀರ್ಣೋದ್ಧಾರವಾಗಿ ಕಲಶ ಆಗುವ ಸಮಯ
ಇನ್ನು ಹೆಚ್ಚು ಸಮಯ ಇಲ್ಲ. ಅದೆಷ್ಟು ಬೇಗನೆ ಕೈಗೂಡಿ ಎಲ್ಲ ಭಕ್ತ ಮಹಾಶಯರಿಂದ ದೇಣಿಗೆ ರೂಪದಲ್ಲಿಯೂ ತನುಮನದಗಳಿಂದ ಸಹಕರಿಸ್ತಾ ಇದ್ದಾರೆ. ಹಾಗೆ ಇನ್ನು ಮುಂದೆ ತನುಮನದಗಳಿಂದ ಸಹಕರಿಸಿದಂತಹ ಆ ಸೇವೆಯೇ ಇಲ್ಲಿದರ ಜೀರ್ಣೋದ್ಧಾರಕ್ಕೆ ಕಾರಣೀಭೂತ. ಅಲ್ಲದೆ ಇನ್ನೀಗ ಬರುವ ಧನು ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೆ ಧನು ಪೂಜಾ ವಿಶೇಷತೆಯು ಇಲ್ಲಿಯದ್ದು ಇನ್ನೊಂದು ವಿಶೇಷ. ಧನು ಪೂಜೆ ಅಂದರೆ ಧನುರ್ಮಾಸ ಪರ್ಯಂತ ಬೆಳಿಗಾತ 4 ಗಂಟೆಗೆ ದೇವರ ನಡೆ ತೆರೆದು ಅಭಿಷೇಕ ಅರ್ಚನೆಗಳು ಕಳೆದು ಅಲಂಕಾರದಿಂದ ಕಂಗೊಳಿಸ್ತಾನೆ. ಸುಪ್ರಭಾತದಲ್ಲಿ ಅಂದರೆ ಸೂರ್ಯೋದಯದಲ್ಲಿ ದೇವರಿಗೆ ಮಹಾಮಂಗಳಾರತಿ ನಡೆಯುತ್ತವೆ. ಭಕ್ತಾದಿಗಳು ಪ್ರಾರಂಭ ಸಮಯದಲ್ಲಿ ಅದೆಷ್ಟೋ ಭಕ್ತಾದಿಗಳು ಜನ ಸೇರುತ್ತಿದ್ದರು. ಈಗಿನ ಒಂದು ಕಾಲ ಪರಿಸ್ಥಿತಿಯಲ್ಲಿ ಜನಗಳು ಸೇರುತ್ತಾ ಇದ್ದಾರೆ. ಆದರೆ ಆ ಮುಂದಿನಂತಹ 2,000, 3,000 ಜನಗಳಲ್ಲದೆ ಹೆಚ್ಚು ಕಡಿಮೆ 1,500 ಜನ ದಿನನಿತ್ಯ ಇಲ್ಲಿ ಬಂದು ಪೂಜಾ ಕೈಂಕರ್ಯವನ್ನು ನಡೆಸ್ತಾ ಇರ್ತಾರೆ. ಅವರವರ ಮನೋಭಿಲಾಷೆಯ ನಿಮಿತ್ತ ಧನು ಪೂಜಾ ಒಂದು ಸೇವೆ ಇದೆ, 150 ರೂಪಾಯಿ. ಅದನ್ನು ಮಾಡಿಸಿ ಭಕ್ತರು ಪ್ರಾರ್ಥನೆಯನ್ನು ಸಲ್ಲಿಸಿ ಪ್ರಸಾದವನ್ನು ತೆಗೆದು ಹೋಗ್ತಾರೆ, ಕೃತಾರ್ಥರಾಗ್ತಾರೆ. ಹಾಗೆಯೇ ಇನ್ನು ಷಷ್ಠಿ ವ್ರತದವರು ಷಷ್ಠಿ ದಿವಸ ಈ ದೇವಸ್ಥಾನಕ್ಕೆ ಚಿತ್ತೈಸುವುದು ಜಾಸ್ತಿ. ಆಶ್ಲೇಷ ನಕ್ಷತ್ರ ನಡೆಯುವುದಲ್ಲದೆ ಸೋಮವಾರ ಬಿಟ್ಟು ಬಾಕಿ ಇರುವ ದಿವಸದಲ್ಲಿಯೂ ಅರ್ಚಕರು ಇಲ್ಲಿ ನೆರವೇರಿಸ್ತಾರೆ. ಅದಕ್ಕೂ ಜನಗಳು ಬೆಳಿಗಾತ ಸಂಜಾತ ದಿವಸಕ್ಕೆ 1 ಆಶ್ಲೇಷ ಬಲಿ ಇಲ್ಲಿ ಇದೆ. ಅದಲ್ಲದೆ ಇನ್ನಿತರ ಸೇವಾದಿಗಳು ಕಾರ್ತಿಕ ಪೂಜೆ ಆಗಲಿ, ಹಾಲು ಪಾಯಸ, ಬೆಲ್ಲ ಪಾಯಸ, ಅರ್ಚನೆಗಳು, ನಾಗತಂಬಿಲ ಇನ್ನೊಂದು ವಿಶೇಷ. ಇಲ್ಲಿ ಸೋಮವಾರ ನಡೆಯುವುದಿಲ್ಲ. ಬಾಕಿ ಇರುವ ದಿವಸ 2, 4, 8, 10, 15, 20, 25ರವರೆಗೂ ಹೋಗುವಂತಹ ಸಂದರ್ಭವೂ ಇದೆ. ನಾಗ ತಂಬಿಲ ಮಾಡಿಕೊಂಡು ತಮ್ಮ ಮನಸಾವಾಚ ಪ್ರಾರ್ಥನೆಯನ್ನು ಸಲ್ಲಿಸಿ ಕೃತಾರ್ಥರಾಗ್ತಾರೆ. ಇದು ವಿಶೇಷ ಮತ್ಸ್ಯತೀರ್ಥ ಅಂತ ಇದಕ್ಕೆ ಹೆಸರು. ಇಲ್ಲಿ ಈ ತೀರ್ಥದಿಂದಲೇ ದೇವರ ಕಾರ್ಯಕ್ರಮಕ್ಕೆ ನೀರು ಇದಲ್ಲದಿದ್ದರೂ ಇದರದ್ದೇ ನೀರು ಅಂತ ಹೇಳ್ಬೋದು. ಬಾವಿಯ ನೀರಿಂದ ತೆಕ್ಕೊಳ್ಳೋದು, ಇದೊಂದು ಇದೇ ಲೆವೆಲಿಗಿದೆ, ಒಳಗಡೆ ಬಾವಿ ಇದೆ, ಅದರಿಂದಲೇ ದೇವರ ಕೈಂಕರ್ಯಕ್ಕೆ ತೆಗೆಯುವಂತಹ ನೀರುಗಳು. ಇದು ಮತ್ಸ್ಯತೀರ್ಥ ಅಲ್ಲ, ಇದೊಂದು ವಿಶೇಷತೆ ಇದೆ. ಇಲ್ಲಿ ಸುಬ್ರಾಯ ಹೆಸರಿನ ಒಂದು ಮತ್ಸ್ಯ ಬಹಳ ಅದ್ಭುತವಾಗಿ ಕಾಣಸಿಗ್ತಾ ಇತ್ತು ಭಕ್ತಾದಿಗಳಿಗೂ ಕೂಡ. ಅನಂತಪುರದಲ್ಲಿ ಎಲ್ಲಿ ಮೊಸಳೆಯಲ್ಲಿ ಸಾನ್ನಿಧ್ಯ ಇತ್ತೋ ಅದೇ ರೀತಿಯಲ್ಲಿ ಆ ಮೀನಿಗೆ ಭಯಂಕರ ಕಾರಣಿಗೆ ಇತ್ತು. ಆ ಮೀನಿಗೆ ಕರ್ಣ ಕುಂಡಲಗಳು ಕೂಡ ಇತ್ತು, ಸಣ್ಣಾಗಿತ್ತು. 2007ನೇ ಇಸವಿಯ ಬ್ರಹ್ಮಕಲಶದ ಟೈಮಲ್ಲಿ ನಮ್ಮ ಭಕ್ತವೊಂದು ಈ ಕೆರೆಯನ್ನು, ಇದರ ಸಮೀಪ ಇನ್ನೊಂದು ಕೆರೆಯನ್ನು ಇದ್ದಾರೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಜೀರ್ಣೋದ್ಧಾರದ ಆ ಸನ್ನಿವೇಶದಲ್ಲಿ ಆ ಒಂದು ಸೌಕರ್ಯ ಸಿಕ್ಕಿದೆ. ಆಗ ಅದನ್ನೆಲ್ಲ ಅಡಿಯಲ್ಲಿ ತಳಪಾಯದಲ್ಲಿದ್ದಂತಹ ಕಸ ಎಲ್ಲ ತೆಗೆಯುವಾಗ ಆ ಸುಬ್ರಾಯನನ್ನು ನಾವು ವಾಪಸ್ ಕಂಡುಬರಿದ್ದೇವೆ. ಹಾಗಾಗಿ ಅದು ಹೊರಗಿನ ಕೆರೆಯಲ್ಲಿತ್ತು. ಅದನ್ನು ವಾಪಸ್ ಒಳಗಡೆ ಕೆರೆಗೆ ತಂದು ಹಾಕಿದಂತಹ ಜನಗಳಲ್ಲಿ ನಾನೂ ಒಬ್ಬ. ಇಲ್ಲಿ ತದನಂತರ ಎಷ್ಟೋ ಸಮಯ ಅದನ್ನು ನೋಡಲಿಕ್ಕೆ ಬೇಕಾಗಿ ನಾವಾಗ ಪ್ರಚಾರ ಕೊಡ್ತಾ ಇದ್ದೇವೆ. ಆ ಪ್ರಚಾರದಲ್ಲಿ ಇದನ್ನು ನೋಡಲಿಕ್ಕೆ ಬಂದವರು ಅದೆಷ್ಟೋ ಭಕ್ತಾದಿಗಳು ಬಂದಿದ್ದಾರೆ ದೂರ ಊರಿಂದ. ಅಂದರೆ ಆ ಸುಬ್ರಾಯ ಅಂತ ಹೇಳುವಾಗ ಅದು ದರ್ಶನ ಕೊಡ್ತಿತ್ತು. ಅಲ್ಲದೆ ಇದನ್ನು ಮಧ್ಯಾಹ್ನದಲ್ಲಿ ಈ ನೀರಿನಲ್ಲಿ 2 ಹೂಗಳು ಕಾಣಿಸುತ್ತಿತ್ತು. ಇಲ್ಲಿಂದ ಹಾಕಿದ ಹೂಗಳಿಂದಲ್ಲ, ಹಾಗೆ ಹೀಗೆ ತಿಳಿಯುವಾಗ ಇದರ ಇತಿಹಾಸ ಹೀಗಲ್ಲ, ಹೀಗೂ ಉಂಟು ಅಂತ ನಮ್ಮ ಹಿರಿಯರು ಹೇಳಿದ ಅನುಭವ ನನಗೆ. ನಾನು ಪ್ರಗತ ಅದನ್ನು ಕಂಡವನಲ್ಲ. ಸುಬ್ರಹ್ಮಣ್ಯದಲ್ಲಿ ಪೂಜೆ ಆದ ನಂತರ ಆ ಮತ್ಸ್ಯ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಹೂ ಇಕ್ಕುತ್ತದೆ ಎಂಬುದಾಗಿ ಇಲ್ಲಿಯ ಬಲ್ಲವರು ತಿಳಿಸಿದ್ದಾರೆ. ಅದು ಕಾರ್ಯತಃ ಆಗಿರಬಹುದು. ಅಂದರೆ ನಮ್ಮ ಕುಮಾರಮಂಗಲ ಸುಬ್ರಹ್ಮಣ್ಯ ಸ್ವಾಮಿಗೆ ಹೇಳಿದ ಹರಕೆಯನ್ನು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ತೆಗೆದುಕೊಂಡು ಹೋದರೆ ಸಾಕಾಗುವುದಿಲ್ಲ, ಅವನ ಸನ್ನಿಧಿಯಲ್ಲಿ ಕೊಡಬೇಕಾಗ್ತದೆ ಎಂಬುದಾಗಿ ನಮಗೆ ಪ್ರಶ್ನಾಚಿಂತನ ಮೂಲಕ ಕಂಡ ಸತ್ಯ. ಒಂದು ವೇಳೆ ನೀವು ಸುಬ್ರಹ್ಮಣ್ಯದಲ್ಲಿ ಸೇವೆಯನ್ನು ಹೇಳಿ ಅಲ್ಲಿಗೆ ಹೋಗದೇ ಆಗದೇ ಇದ್ದರೂ ನಮ್ಮ ಕುಮಾರಮಂಗಲದಲ್ಲಿ ಸಲ್ಲಿಸಿದರೆ ಕೃತಾರ್ಥರಾಗುತ್ತಾರೆ ಎಂಬುದಾಗಿ ಜ್ಯೋತಿಷ್ಯದವರೇ ಹೇಳಿದ ವಿಷಯಗಳು. ಹಾಗೆ ಒಂದೊಂದು ಅಲ್ಲಿಯ ಸೇವೆಗಳನ್ನು ಹೇಳಿ ಆಗದಿದ್ದರೆ ಇಲ್ಲಿ ಕಳಿಸಿದ ಮಾಹಿತಿಯೂ ಉಂಟು. ಆಗ ಆ ಹೂ ಇಲ್ಲಿಂದ ಎಂಬುದಾಗ ಈ ನೆಲದ ಅಡಿಯಲ್ಲಿ ಸುರಂಗ ಮಾರ್ಗ ಇರಬಹುದು, ಆ ಇಲ್ಲಿಂದ ಅಲ್ಲಿಗೆ ಕಲೆಕ್ಷನ್ ಅದು ಇರಬಹುದು. ಹಾಗಾಗಿ ಅಲ್ಲಿ ಕಳೆದ ಆ ಮಹಾಪೂಜೆಯ ಹೂವನ್ನು ಈ ನೀರಿನಲ್ಲಿ ತಂದು ಇಕ್ಕುವ ಕೆಲಸ ಈ ಸುಬ್ರಾಯನಿಗೆ ಎಂಬ ಅವನಿಗೆ ಹೆಸರೇ ಸುಬ್ರಾಯ ಎಂಬುದಾಗಿ ಇತ್ತು ಆ ಟೈಮಲ್ಲಿ. ಒಂದು ವೇಳೆ ಇಲ್ಲಿಯ ಮಹಾಪೂಜೆ ಕಳೆದಾಗ ಸುಬ್ರಾಯ 2 ಅನ್ನ ಹಾಕುವ ಪದ್ಧತಿ ಇದ್ದತ್ತಾಗ ಆ ಪದ್ಧತಿಯಲ್ಲಿ ಕರೆಯುವಾಗ ಅದು ಎದುರು ಕಾಣ್ತಾ ಇತ್ತು ಕೂಡ.
ಒಳ್ಳೆ ಸಾಧಾರಣ ಒಂದು ಮುಕ್ಕಾಲು ಕೋಲಿ ಇರ್ಬೋದು ಆ ಮೀನು ನಾನು ಕಾಣುವ ಹೊತ್ತಿಗೆ. ಈಗ ಹಾಗೆ ಈಗ ಒಂದು 4 ವರ್ಷದಿಂದ ಕಾಣೋದಿಲ್ಲ. ಇನ್ನು ವಾಪಸ್ ಆ ಕೆರೆಗೆ ಹೋಗಿದೋ ಅಥವಾ ಅದರ ಅಂತರ್ಯದಲ್ಲಿ ಇನ್ನು ಎಲ್ಲಿದೆಯೋ ಗೊತ್ತಿಲ್ಲ. ಇದು ಪವಿತ್ರವಾಗಿ ಇಲ್ಲಿ ಸ್ನಾನ ಮಾಡಿ ಅರ್ಚಕ ವೃಂದವರು ಇದಕ್ಕೆ ಸಂಬಂಧಪಟ್ಟ ಜನಗಳು, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜನಗಳಿಗೆ ಮಾತ್ರ ಒಂದು ಸ್ನಾನ ಮಾಡುವ ಪವಿತ್ರ ಮತ್ಸ್ಯತೀರ್ಥ. ಸುಬ್ರಹ್ಮಣ್ಯೇಶ್ವರಃ ಸಂತತ ಸೇವಿ ಬರಿಗೆ ಸತತ ಮಾರ್ಗದಿ ಸಂತತ ಸೇವಿ ಬರಿಗೆ ಅತಿ ಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವ ನೇರಿದ ರಾಘವೇಂದ್ರ ಸದ್ಗುಣಗಳ ಸಾಂದ್ರ ರಥವ ನೇರಿದ ರಾಘವೇಂದ್ರ ಸತತ ಮಗದಿ ಸಂತತ ಸೇವಿ ಪರಿಗೆ ಸತತ ಮಗದಿ ಸಂತತ ಸೇವಿ ಪರಿಗೆ ಅಧಿಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವ ನೇರಿದ ರಾಘವೇಂದ್ರ ಸದ್ಗುಣಗಳ ಸಾಂದ್ರ ರಥವ ನೇರಿದ ರಾಘವೇಂದ್ರ
Praça da Policia.